ಬೆಂಕಿ ಕಾಣ್ಲಾರ್ದಂಗ ಇವತ್ತು ಹಿಂಗ್ಯಾಕೆ ಮಾತಾಡ್ತಾನೆ ಯಾರಿಗೂ ಹುಡುಗ ಅವು ಭಾಳ ಬಾರಿಸೋಬೇಡ್ರಿ. ಈಗ ಭೂಮಿ ತಲೆ ಮೇಲೆ ಗಂಗಾ ಹರಿತಾಳ. ಹೌದು ಒಡಿಯ ಹೌದು ಹೌದು ಪಾಂಡವರ ಮನೆಯಾಗ ಉಂಡಿ ಅಮೃತ ದ್ಯಡಿಯ ಕರ್ತ ತೀರ್ಥ ದ್ವಾಪರ ಮುಗಿದ ಮೇಲೆ ಎಳದ ಮೊಮ್ಮೆಟ್ಟಗಿರಿಯ ಹರಿಗಿಲ್ಲದ ಬಂದಿ ಅಮ್ಮಗಿವಡಿಯ ಪಾಂಡವರ ಮನೆಯಾಗ ಉಂಡಿ ಅಮೃತ ದಡಿಯ ಕಾರ್ತ ತೀರ್ಥ ದ್ವಾಪರ ಮುಗಿದ ಮೇಲೆ ಎಳದ ಮೊಮ್ಮೆಟ್ಟಗಿರಿಯ ಶಿವಪುರ ಹಟ್ಯಾಗ ಶಿವಪುರ ಹಟ್ಯಾಗ ನರುಟಿ ನಾಗರಾಯ ದ್ವಾಪರ ಢಿಗ್ಯಾಗ ಬಂದು ಮಾದೇವಗನ ಮಾಯ ದ್ವಾಪರ ಡಿಗ್ಗಿ ಹೋಗಿ ಮೋತ ಮಾಡಿಕ ಆಯ್ತಪ್ಪ ನಾಗರೈದ್ಯಂತ ಸೋದಾಯ ಹರಿಗಿಲ್ಲದ ಬಂದಿ ಮಗಿವಡಿಯ ಪಾಂಡವರ ಮನೆಯಾಗ ಉಂಡಿ ಅಮೃತ ದಡಿಯ ಏಕಾರ್ಥ ತೀರ್ಥ ದ್ವಾಪರ ಮುಗಿದ ಮೇಲೆ ಇಳಿದ ಮುಂಬೆಟ್ಟಗೆರೆಯ ನಾಗರೈನ ಮನೆಗೆ ಅಂಶದ ಹೋದ ನಾಗರೈನ ಮನೆಗೆ ಅಂಶದ ಹೋದ 80 ವರ್ಷದ ವಯ ಕಲ್ನ್ಯಾ ಬೇಡಿ ಕುಂತ ಮಾಡಂದೋ ಸಾಯ ಶಿಟ್ಟಿಗೇರಿ ಗೌಡ ನೋಕೆ ಕಳವಿದನೋ ಎಲ್ಲಿಂದ ಬಂದವ ವಿಧಿಯ ಹರಿಗಿಲ್ಲದ ಬಂದಿ ಅಮ್ಮಗೆ ಒಡೆಯ ಪಾಂಡವರ ಮನೆಯಾಗ ಉಂಡಿ ಅಮೃತ ದಡಿಯ ಏಕಾರ್ಥ ತೀರ್ಥ ದ್ವಾಪರ ಮುಗಿದ ಮೇಲೆ ಇಳಿದು ಬೆಟ್ಟಗಿರಿಯ ನಾಗರೈನ ಮನೆಗೆ ಅಂಶದ ಹೋದ ನಾಗರೈನ ಮನೆಗೆ ಅಂಶದ ಹೋದ 80 ವರ್ಷದ ವಯ
ಶಲ್ಯ ಬೇಡಿ ಕುಂತ ಮಾಡಂದು ಸಾಯ ಸಿಟ್ಟಿಗೇರಿ ಗೌಡ ನೋಕಿ ಕಳವಿದನು ಎಲ್ಲಿಂದ ಬಂದವೋ ಇದೆಯೋ ಮರಿಗೆ ಇಳದು ಬಂದೆ ಅಂಬೋಗೆ ಒಡೆಯ ಪಾಂಡೋರ್ ಮನೆಯಾಗ ಉಂಡೆ ಅಮೃತ ದಡಿಯ ಏಕಾರ್ಧ ತೀರ್ಥದ ಪಾರ ಮುಗಿದ ಮೇಲೆ ಇಳದು ಮುಂಬೆಟ್ಟಗಿರಿಯ ಯಾರಿಗೆ ತಿಳಿಲಿಲ್ಲ ಯೋಗಿ ಯಾರಿಗೆ ತಿಳಿಲಿಲ್ಲ ಯೋಗಿ ಅಮರ್ಷದ ಅಲಿಯ ನಾಗರೈನ ಮನಿ ಒಳಗ ಸೇರಿಸ್ಬಿಟ್ಟು ಶನಿಯ ಸಿಟ್ಟಿಗೇರಿ ಗೌಡ ನೋಕಿ ಕಳವಿದನು ಎಲ್ಲಿಂದ ಬಂದವೋ ಇದೆಯೋ ಮರಿಗೆ ಇಳದು ಬಂದೆ ಅಂಬೋಗೆ ಒಡೆಯ ಪಾಂಡೋರ್ ಮನೆಯಾಗ ಉಂಡೆ ಅಮೃತ ದಡಿಯ ಏಕಾರ್ಧ ತೀರ್ಥದ ಪಾರ ಮುಗಿದ ಮೇಲೆ ಇಳದು ಮುಂಬೆಟ್ಟಗಿರಿಯ ಫಾತಿಮನ ಮುಂದ ನಿತ್ತು ಮುಗದಾನು ಕೈಯ ಕಡಿ ಕಂದನ್ ಕೊಯ್ದಾರ ನಿಂದು ಹೋಗ್ತದೋ ಭಯ ರಂಗ ಕೋಪ ಹಾಕಿ ಕೂಸಿನ ಕೊಯ್ದಾನೋ ಗೌಡ ಊದಿನ ಜನ ಹೋಗಿಯ ಮರಿಗೆ ಇಳದು ಬಂದೆ ಅಮ್ಮೋಗೆ ಒಡೆಯ ಪಾಂಡೋರ್ ಮನೆಯಾಗ ಉಂಡೆ ಅಮೃತ ದಡಿಯ ಏಕಾರ್ಥ ತೀರ್ಥದ ಪಾರ ಮುಗಿದ ಮೇಲೆ ಇಳದು ಮುಂಬೆಟ್ಟಗಿರಿಯ ಫಾತಿಮನ ಮುಂದ ನಿತ್ತು ಮುಗದನು ಕೈಯ ಏ ಚಡಿ ಕಂದನ್ ಕೊಯ್ದಾರ ನಿಂದು ಹೋಗ್ತದೋ ಭಯ ರಂಗ ಕೋಪ ಹಾಕಿ ಕೂಸಿನ ಕೊಯ್ದಾನೋ ಗೌಡ ಊದಿನ ಜನ ಹೋಗಿಯ ಮರಿಗೆ ಇಳದು ಬಂದೆ ಅಮ್ಮೋಗೆ ಒಡೆಯ ಪಾಂಡೋರ್ ಮನೆಯಾಗ ಮನೆಯಾಗ ಉಂಡೆ ಅಮೃತ ದಡಿಯ ಏಕಾರ್ಥ ತೀರ್ಥದ ಪಾರ ಮುಗಿದ ಮೇಲೆ ಇಳದು ಮುಂಬೆಟ್ಟಗಿರಿಯ ನೀಲಾದೇವಿ ಮನಿಯಾಗ ಹೊತ್ತಿಸ್ಲಿಲ್ಲ ಒಲಿಯ ಸಾತ ಕೂಸಿ ನಪ್ಸಿ ಕುಂಡುಸನ ಒಲಿಯ ಪಾದ ತೊಳೆದವನ ಪೂಜೆ ಮಾಡಲ ದೇವಿ ಮನಸ್ಸಿಗಾಗದ ಖುಷಿಯ ಮರಿಗೆ ಇಳದು ಬಂದೆ ಅಮ್ಮೋಗೆ ಒಡೆಯ ಪಾಂಡೋರ್ ಮನೆಯಾಗ ಮನೆಯಾಗ ಉಂಡೆ ಅಮೃತ ದಡಿಯ ಏಕಾರ್ಥ ತೀರ್ಥದ ಪಾರ ಮುಗಿದ ಮೇಲೆ ಇಳದು ಮುಂಬೆಟ್ಟಗಿರಿಯ ಸತ್ಯದ ಮಾಡಬೇಕು ಧರ್ಮದ ನ್ಯಾಯ ಮತ್ತೆ ಹುಟ್ಟಿ ಬರುವುದಿಲ್ಲ ಮಾನವ ಧ್ಯೇಯ ನಟಿತು ಕರಮ ಕವಿಯ ಪರ್ಯಟನ ಮದುಗೊಂಡ ಚೆನ್ನಾಗಿಯ ಮರಿಗೆ ಇಳದು ಬಂದೆ ಅಮ್ಮೋಗೆ ಒಡೆಯ ಪಾಂಡೋರ್ ಮನೆಯಾಗ ಮನೆಯಾಗ ಉಂಡೆ ಅಮೃತ ದಡಿಯ ಏಕಾರ್ಥ ತೀರ್ಥದ ಪಾರ ಮುಗಿದ ಮೇಲೆ ಇಳದು ಮುಂಬೆಟ್ಟಗಿರಿಯ ಸತ್ಯದ ಮಾಡಬೇಕು ಸಿದ್ಧರ ನ್ಯಾಯ ಮತ್ತೆ ಹುಟ್ಟಿ ಬರುವುದಿಲ್ಲ ಮಾನವ ಧ್ಯೇಯ ನಟಿತು ಕರಮ ಕವಿಯ ಪರ್ಯಟನ ಮದುಗೊಂಡ ಚೆನ್ನಾಗಿಯ ಮರಿಗೆ ಇಳದು ಬಂದೆ ಅಮ್ಮೋಗೆ ಒಡೆಯ ಪಾಂಡೋರ್ ಮನೆಯಾಗ ಉಂಡೆ ಅಮೃತ ದಡಿಯ ಏಕಾರ್ಥ ತೀರ್ಥದ ಪಾರ ಮುಗಿದ ಮೇಲೆ ಇಳದು ಮುಂಬೆಟ್ಟಗಿರಿಯ
ಸಭಾ ಪಂಡಿತರಲ್ಲಿ ಇಲ್ಲಿಲ್ಲ ಎತ್ತರ ಆತದ ಅಲ್ಲಿ ಜರ ಎತ್ತರ ಮಾಡಿ ಇಲ್ಲ ಆತದ ಇಲ್ಲಿ ಆತದ ಅಲ್ಲಿ ಮಾಡ್ರಿ ಜರ ಪಠಾಣದ ನಮ್ಮ ಮುಗುಳಿ ಸೌಂಡ್ ಸರ್ವಿಸ್ ನಾವು ಕರ್ನಾಟಕ ಮಹಾರಾಷ್ಟ್ರದೊಳಗೆ ಕಾರ್ಯಕ್ರಮ ಕೊಡ್ತೇವೆ. ಹೌದ್ರಿ. ಆದ್ರೆ ಅಂಥ ಸೌಂಡ್ ಸರ್ವಿಸ್ ಸೇವಾ ಮಾಡ್ತಕ್ಕಂಥವ್ರು ನಮಗೆ ಭಾಳ ಜಾಗನಾಗ ಭೇಟಿ ಆಗಂಗಿಲ್ಲ. ಹೌದ್ರಿ ಗೌಡ್ರ. ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಭಾಳ ಸರಿಯಾಗಿ ಸೇವಾ ಮಾಡ್ತಕ್ಕಂಥವ್ರು. ಇಲ್ಲಿ ಏನಾಗ್ಯದ್ರಿ ಗೌಡ್ರ? ನಮ್ಮ ಕರ್ಜಿಗೆ ಪ್ರಕಾಶ್ ಮಾಸ್ತರ ಏನು ಮಾಡ್ಯಾರ್ರಿ ಮಾಸ್ತರ್ ಅವರು? ಬಾಳೆ ಹಾರ್ಯಾಡ್ಕತ್ತಾನ್ರಿ ಮಗ ಇವತ್ತು. ಈ ಕಾಡಿ ಕಾರಿಜಿಗೆ ಸನಿ ಅದ, ಆಹಾ, ಈ ಕಾಡಿ ಮಿರಿಜಿಗಿನೂ ಸನಿ ಅದ. ಗೌಡ್ರ ಯಾಕ್ರಿ ಮಾಸ್ತರ? ಅವ್ರು ಯಾಕೆ ಹಾರಾಳತ್ರ ಗೊತ್ತಿಲ್ಲ ನಿಮ್ಗೆ. ಈಗ ಆಲ್ಮೇಲೆ ಸನಿ ಭೀಮಾ ನದಿ ದಂಡಿ ಹೋಗ್ಯಾರಿ. ಜರ ಭೀಮಾ ನದಿ ಗದ್ದಲ್ ನೀರು ಕುಡಿದು ತೆಲಿ ಜರ ಮಟ್ಟ ಆಗ್ಯದ್ರಿ ಅವ್ರು. ಮಟ್ಟಾಗ ನೋಡ್ರಿ ಅಪ್ಪದೇರ್ ಜೋಡಿ ಕುಸ್ತಿ ಹಿಡಿಯ ಮಕ್ಳು ಹುಟ್ಟ್ಯಾವ. ಮಳಿ ಹ್ಯಾಂಗ ಮತ್ತೆ ಬರ್ಬೇಕ್ರಿ? ಹೆಚ್ಚಕಮ್ಮ ಆಗದೆ ಮಳಿ. ಆ ಇಲ್ಲಿ ಅಂಡೇವಾಡಿ ಗ್ರಾಮದೊಳಗೆ ಮಗ ಪ್ರಕಾಶಗ ಸೊಕ್ಕ ಬಂದ. ಸೊಕ್ಕ ಬಂದಾದ್ರಿ. ಅಪ್ಪ ಒದಿತ್ತಲ್ಲ ನಾವು ಒದಸೋಳಲತ್ತನವ ಅಂದ್ರೆ ಇದ್ರ ಲೆಕ್ಕ ಏನು ಒದ್ದು ಹೋಗದ್ರಿ? ಒದಸೋಳಲ್ಲ ಅಂದ್ರೆ ಲೆಕ್ಕ ಅದೇ ಇದು. ನೀನೇ ವಿಚಾರ ಮಾಡ್ತಮ್ಮ. ಪ್ರಕಾಶ್ ಮಾಸ್ತರ್ ಅವ್ರ ಮನ್ನ ಭೇಟಿ ಕಾರ್ಯಕ್ರಮದಾಗ ನನ್ನ ಮಗ ಭೇಟಿ ನೋಡ್ಲಿ ಅಂತ ಹೇಳಿ ತಿಳ್ಕೊಂಡು ಅಪ್ಪ ಮಗನಿಗೆ ಹಗಲ ಮೇಲೆ ಕುಂದ್ರಿಸ್ಕೊಂಡು ಬಂದಾನ. ಪ್ರೀತಿಲೆ ಭೇಟಿ ಕನಚಕರ್ ನಡೆದಿತ್ತು. ಆಹಾ, ಅಪ್ಪನ ಹಗಲ ಮೇಲೆ ಕೂತಿದ ಮಗ ಕೇಳ್ತಿತ್ತು ಹಳ್ಳಿ ಅಪ್ಪ. ಏನ್ ಕೇಳ್ತದ್ರಿ ಮಗ? ಯಪ್ಪ ನನಗೆ ಕಾಣಿಸದಟ್ಟು ನಿನಗೆ ಕಾಣಿಸ್ತದ ಅಂತ ಕೇಳ್ತಿತ್ತು ಮ್ಯಾಲ ಕೂತು. ಹೌದು. ಮಗನ ಯಾರು ಹಗಲ ಮೇಲೆ ಕೂತು ನೋಡೋಕತ್ತಿದೆ ಅದು ವಿಚಾರ ಮಾಡು. ಅದು ಅರಿವು ಹಿಡ್ರಿ. ಭೇಟಿ ಕಾರ್ಯಕ್ರಮ ಯಾರು ಹಗಲ ಮೇಲೆ ಕೂತು ಮಾಡಕತ್ತಿದ್ವಿ ವಿಚಾರಬೇಕು. ಆಹಾ, ಕಾಲೇಜಿ ಪ್ರಕಾಶಾಗ ಸೊಕ್ಕ ಬಂದ. ಹೌದ್ರಿ. ನೋಡ್ರಿ ಹ್ಯಾಂಗ ಬಂದನ್ರಿ ಸೊಕ್ಕಿಗೆ ಮಗ. ಇವನಿಗೆ ಹ್ಯಾಂಗ ಸೊಕ್ಕ ಬಂದದ? ಹಿಂದಕ್ಕೆ ರಾಮಾಯಣದೊಳಗೆ ಹನುಮಂತಗ ಮಗ ಮಕ್ರು ಧ್ವಜ ಸೊಕ್ಕ ಬಂದಿತ್ತು ರಾಮಾಯಣದಾಗ. ರಾಮಾಯಣದಾಗ ಅದು ಹೆಂಗ್ರಿ ಇಪ್ಪ? ಹನುಮಂತ ಮೈಕಾವತಿ ಪಟ್ಟಣಕ್ಕೆ ಹೋಗ್ಯಾನ. ಹೌದು. ಅಲ್ಲಿ ಸಮುದ್ರ ದಂಡಿ ಮೇಲೆ ಮಕ್ರು ಧ್ವಜ ಅಂತ ಕೌಲಿತ್ತು. ಹಾ, ಒಳಗೆ ಯಾರಿಗೆ ಬಿಡ್ತಿದ್ದ ಮಕ್ರು ಧ್ವಜ? ಹನುಮಂತನೇ ಹೋಗಾನ ಮಕ್ರು ಧ್ವಜ ಅಂದ. ಏನಿ ಯಾವಿದೆ ಅಲ್ಲೇ ನಿಂದ್ರ ಅಂದ. ಪ್ರವೇಶಿ ಬಂದದ ಇಲ್ಲಿ. ಏ ತಮ್ಮ ಸಣ್ಣವಿದ್ಯೋ ಜರ ಹಾದಿ ಬಿಡುವಲ್ಲ ಅಂದವ ಹನುಮಂತ. ಆಹಾ, ಏನ್ ಹೇಳ್ತಾನ ಮಗ? ನಿನಗ ಹಾದಿ ಬಿಡ್ಬೇಕಾದ್ರೆ ನಾನು ಜೋಡಿ ಕುಸ್ತಿ ಹಿಡಿ ಅಂದವ. ನೋಡ್ರಿ ಇವಾನಿ ಅಪ್ಪನದ ಮಕ್ರು ಧ್ವಜ ಗೊತ್ತಿದ್ದಿತ್ತಿಲ್ಲ. ಹೌದು. ನಾನು ಜೋಡಿ ಕುಸ್ತಿ ಹಿಡಿ ಅಂದ. ಹನುಮಂತಂದ ತಮ್ಮ ಹಿನ ಸಣ್ಣವಿದ್ಯೋ ಬ್ಯಾಡ ಅಂದವ. ಆಹಾ, ಅಂದೂರ್ನು ಇದು ಮುಂದೆ ಹೊಡಿಕತ್ರಿ ಅಪ್ಪನ ಮುಂದೆ ನಿಂತು. ಮಡ್ಡ ವಯಸ್ಸ, ಬಿಸಿ ರಕ್ತ, ಜಿಗದಾಡ್ತ ಗಡಿ. ಹನುಮಂತಗ ಮಗ ಮಕ್ರು ಧ್ವಜಾಗ ಸಮುದ್ರ ದಂಡಿ ಮೇಲೆ ಕುಸ್ತಿ ಹತ್ತು. ಆಹಾ, ಹನುಮಂತ ಮುಗುಳ್ಯಾ ಕೈ ಸೇರಿಸಿ ಎತ್ತಿ ಚಿತ್ತ ಹೊಡೆದು ಎದಿ ಮೇಲೆ ಕೂತ ತೆಳಗಿ ಬಿದ್ದು ಮಕ್ರು ಧ್ವಜ ಆತನ. ಈ ಎಳೆಗ ನಮ್ಮ ಅಪ್ಪ ಹನುಮಂತಿದ್ರಿ ನೀ ಯಾನ್ ಹೊಡಿತಿದ್ದಿ ಅಂತ. ನೋಡ್ರಿ ಮಗನ ತೆಳಗಿ ಬಿದ್ದ ಅಪ್ಪಗೆ ನೆನೆಸ್ಬೇಡ. ಆಹಾ, ಬೀಳಕ್ಕಿಂತ ಮೊದಲು ವಿಚಾರ ಮಾಡ್ರಿ. ಅಪ್ಪನ ಜೋಡಿ ಕುಸ್ತಿ ಹಿಡಿಯ ಮಕ್ಕಳೇ ಹುಟ್ಟ್ಯಾವ್ರಿ. ಈಗ ಎಲ್ಲಾರ ಮನಿತನದ ಹೊರಗೆ ಹೋದ್ರಂದ್ರೆ ಇವ್ರು ಸ್ವಣಕ್ವಾರಿ ಮಾಡ್ತಾರೆ. ಹೊರಗೆ ಹೋದ್ರೆ ಹೆಡ್ಕಿನ ಮೇಲೆ ಹೊಡೆದ ಮನೆಗೆ ಕಳಿಸ್ತಾರ್ರಿ. ಅಪ್ಪ ಜಗತ್ತೇ ತೋರ್ಸ. ಆಹಾ, ಅಪ್ಪನ ಜೋಡಿ ಕುಸ್ತಿ ಹಿಡಿಯಕ್ಕೆ ಹೋಗ್ಬೇಡ. ಅಪ್ಪ ಬೈಲಿ ಹೊಡೀಲಿ. ನಾಲ್ಕು ಮಾತು ಬುದ್ಧಿ ಮಾತು ಹೇಳಿ. ಕುಂಬಾರ ಗಡಿಗೆ ಮಾರ್ತಾನ. ಹೆಂಗ್ರಿ? ಶುಕ್ರಾರ ಬಜಾರ್ದಾಗ ಕುಂಬಾರ ಮಾರ್ತಾರ ನೋಡ್ಬೇಕ್ರಿ. ಜೇವ್ರಿಗೆ ಕುಂಬಾರ ಮಾರ್ತಾರ. ಹೌದು. ಕುಂಬಾರ ಕೈಯಾಗ ಗಡಿಗೆ ಹಿಡಿದಿಂಗ ಬಡಿತಾನ. ಬಡಿತಾರ್ರಿಪ್ಪ. ಖನ್ 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 ಆವಾಜ್ 10 ಮಾರಿನ ಮೇಲೆ ಕೇಳಿಸ್ತದ. ಹೌದು. ಅದೇ ಗಡಿಗೆ ಮತ್ತೊಬ್ಬರ ಕೈ ಕೂಡ ನೋಡಮ್ಮ ಹೆಂಗ ಆಗ್ತದ ಗಡಿಗೆ ಪರಿಸ್ಥಿತಿ. ಒಡದು ಚೂರು ಆಗ್ತದ. ಹೌದು.
ಕುಂಬಾರ ಬಡದ್ರ ಗಡಿಗೆ ಚೂರ ಆಗಂಗಿಲ್ಲ, ನಾವು ಬಡದ್ರ ಯಾಕೆ ಚೂರ ಆಗ್ತದಂದ್ರ ಹಡದವ ಬಡದು ನೋಡಕತ್ತಾರ, ಒಳಗ ಪ್ರೇಮದ ಕೈ ಕೊಟ್ಟಾನ ಕುಂಬಾರ. ಆಧಾರ ಒಳಗ ಕೈ ಯಾಕೆ ಹೊಡಿತಾನ, ನಾವು ಕೈ ಬಾಯಾಗಿ ಹಿಡಿದು ಹೊಡಿತೇವು, ಒಡದ ಚಿತ್ರ ಆಗ್ತದ್ರಿ, ಗಡಿಗೆ ತಾಳತ್ತದ ಇದ್ದ. ಹೌದು. ಹಡದವ ಬೈಲಿಕತ್ತರ ಮಗನಿಗೆ ಮಾತ್ರ ಹೃದಯ ಅಂತ ಕಣದಾಗ ಪ್ರೇಮ ಇಟ್ಟಾರ ಆತ್ಮೀಯ ಬಂದು. ಹೌದು ಹೌದ್ರಿ ಗೌಡ್ರ. ತಾಯಿ ತಂದೆ ಇಟ್ಟದ ಪ್ರೇಮ ಮತ್ತಾರಿಗೆ ಇಡಕ್ ಬರಂಗಿಲ್ಲ. ಬರುದಿಲ್ರಿಪ್ಪ. ದಯಮಾಡಿ ಹಡದ ತಾಯಿ ತಂದೆ ಬೈದ್ರಪ್ಪ ಅಂತಂದ್ರೆ ನೀವು ತಿಳ್ಕೋರಿ, ಅದೇ ವೇದ, ಅದೇ ಶಾಸ್ತ್ರ, ಅದೇ ಜೀವನ ಉದ್ಧಾರ ಆಗ್ತಕ್ಕಂಥ ಮಹಾಮಂತ್ರ ತಿಳಿ ಆ ಮಗ ತಿಳಿದಾನ, ಅವ ಜಗತ್ತಿನೊಳಗೆ ಉಳದ. ಇನ್ನ ಹುಡುಗ ಒಂದು ಮಹತ್ ಮಾತಾಡಿದ್ರಿ. ಏನ್ ಹೇಳ್ಯಾರಿಪ್ಪ? ಪ್ರಕಾಶ್ ಮಾಸ್ತರ್ ಇವತ್ತು ಹೊಚ್ಚು ಹಿಂಗ್ಯಾಕೆ ಮಾತಾಡ್ಕತ್ತಾರ ಯಾರಿಗೂ ನನಗೂ ತಿಳಿಯಲಾಗಿದೆ. ಬಲೆ ಟೇಜ್ದಾಗ ನೋಡಿದಕ್ಕರೆ ಹಿಂಗ್ ಮಾತಾಡಿತಿಲ್ರಿ, ಇವತ್ತೇ ಮಾತಾಡ್ಲಕತ್ತಾರ. ಇವನಂಗೆ ಒಂದು ಬಹಳ ದಿನಕ್ಕ ಪ್ರೀತಿಲಿ ಮಗ ಹುಟ್ಟ್ಯಾದ, ಹಡದವ್ವ ಅಪ್ಪ ಭಾಳ ದಿನಕ್ಕೆ ಹುಟ್ಟ್ಯಾದ ಅಂತೇಳಿ ತಿಳ್ಕೊಂಡು ಬಹಳ ಲಾಡ್ಕಿಲಿ ಬೆಳೆಸ್ಯಾರ. ಲಾಡ್ಕಿಲಿ ಬೆಳಸಾನ. ಇದು ಮಗ ಏನು ಅನ್ನಕ್ಕತ್ತು, ಅವಾಗ ಅಪ್ಪತ್ತಿತ್ತು, ಅಪ್ಪಗ ಅವ್ವತ್ತಿತ್ತು ಮನ್ಯಾಗ್ರಿ. ಮನ್ಯಾಗ ಹಾ ಅವಾಗ ಅಪ್ಪನ ಅವನು ನಗತಿಳು, ಅಪ್ಪಗ ಅವ್ವನ ಅಪ್ಪನು ನಗತಿದ. ಲಾಡ್ಕಿ ಭಾಳ. ಮುಂದೆ ಹುಡುಗ ದೊಡ್ಡದಾಗಿತ್ತು, ಬಾಕದ ಕೂತು ಆಡ್ತಿತ್ತು. ಅಲ್ಲ ನಮ್ಮ ಭೂತಾಳೆ ಪೂಜಾರಿಗೆ ಬಂದರು ಮನೆಗೆ. ಏ ತಮ್ಮ ನಿಮ್ಮ ಅಪ್ಪಿ ಎಲ್ಲೇನು ಅಂತ ಕೇಳಿದ್ರು. ಏನ್ ಮಾಡತ್ತ ನಿಮ್ಮ ಅಪ್ಪ ಎಲ್ಲೇನ? ಇದು ಹುಡುಗತ್ತು ನಮ್ಮ ಅಪ್ಪ ರೊಟ್ಟಿ ಮಾಡ್ಕತ್ತಾನ ಬುದ್ಧಿ ಅಂತ ಹೇಳಿದ್ರು. ಅವಾಗ ಅಪ್ಪತ್ತಿತ್ತು. ಅಲ್ಲ ಏನ ಕುರ್ಸಾಲಿ ನಿಮ್ಮ ಅಪ್ಪ ರೊಟ್ಟಿ ಮಾಡಿದ್ರೆ ನಿಮ್ಮ ಅವ್ ಏನು ಮಾಡಕತ್ತಾಳ, ನಮ್ಮ ಅವ್ ದಾಡಿ ಮಾಡ್ಕೊಳಕತ್ತಾಳ ಬುದ್ಧಿ ಅಂತ ಹೇಳಿ. ನೋಡ್ರಿ ಉಲ್ಟಾ. ಇವ್ ಎಷ್ಟು ಲಾಡ್ ಮಾಡ್ಬೇಕು ಅಟ್ಟೆ ಮಾಡ್ಬೇಕಾಗ್ತದ. ಭಾಳ ಲಾಡ್ ಮಾಡಿದ್ರೆ ಏನಾಗ್ತದ್ರಿ? ಇವ್ ಭಾಳ ಲಾಡ್ ಮಾಡ್ದೇವು ಅಂದ್ರೆ ಈ ಪರಿಸ್ಥಿತಿಗೆ ಬರ್ತದ. ಹೌದು. ವಿಷಯ ಬೆಳೆಸದ್ರಿ ಪ್ರಕಾಶ್ ಮಾಸ್ತರ್. ಭಾಳ ಚಂದ ಬೆಳೆಸಿದ್ರಿ ಅವ್ರು. ವಿಷಯ ಏನು ಇತ್ತು ಹ್ಯಾಂಗ ಬೆಳೆಸೋದು ಕಲಿಬೇಕ್ರಿ ಅವ್ರದಿಂದ ನಾವು ಬಿ. ವಿಷಯ ಲಕ್ಷ್ಯ ಇಡ್ರಿ. ಸ್ಥಿತಿ ಅಸ್ಥಿತಿ, ದೃಶ್ಯ ಅದೃಶ್ಯ, ದೃಶ್ಯ ಅದೃಶ್ಯ, ನಿರಾಕಾರ ಆಕಾರ, ನಿರ್ಗುಣ ಸಗುಣ, ನಿರ್ಗುಣ ಸಗುಣ, ಇವು ಓಸು ಸಮಾನಾರ್ಥಿ ಅಂತ ಹೇಳಿದನ ಹೇಳಿರಿ ಗೌಡ್ರ. ನಿರ್ಗುಣ ವಿಷಯ ಹಿಡಿದಿರಿ, ಹಿಡಿದು ವಿಷಯ ಬೆಳೆಸದಿರಿ. ಇದು ಶಾಶ್ವತ ಅಶಾಶ್ವತನೇ ಖರೆಯದ, ಶಾಶ್ವತ ಸುಳ್ಳದ ಅಂತೇಳಿ ವಿಷಯ ಬೆಳೆಸ್ತದ್ರಿ. ಇದು ಕಣ್ಣಿಗೆಲ್ಲ ಕಾಣೋದು, ಇದು ಸುಳ್ಳದ. ಇದು ಕಣ್ಣಿಗೆ ಕಾಣೋದೆಲ್ಲ ಸುಳ್ಳದ, ಅದ್ರ ಹಿಂದೆ ಕಾಣಲಾರ್ದೆ ನಿಜ ಅದ. ಕಾಣಲಾರ್ದೆ ನಿಜ ಅದಂತ ಹೇಳ್ತಾನ್ರಿ ಪ್ರಕಾಶ್ ಮಾಸ್ತರ್. ಶಾಣ್ಯಾನು ಹಾಂಡ್ರಿ ಅವ್ ಪಕ್ಕ ಪಾಂಡ್ರಂಗ ಮುತ್ತನ ಶಿಸ್ಮಗನ. ನಿಮಗೆ ಲಕ್ಷ್ಯದಾಗಿರ್ಬೇಕು. ನಾ ಕಲ್ತಿಲ್ಲ ಅಂತೇಳಿ ಸುಮ್ಮ ಹೇಳ್ತಾನ್ರಿ. ಪೇನ್ ಎದಕ್ಕೆ ಇಟ್ಟಾನ್ರಿ ಕಿಶಾದಾಗ? ಪೇನ್ ಆದ, ಗಡಿಯಾಳ ಆದ, OnePlus ಮೊಬೈಲ್, ಟಚ್ ಮೊಬೈಲ್ ಆದ್ರಿ. ಕಲಿಲಾರ ಮನುಷ್ಯ ಪೇನ್ ಇಡ್ತಾನ್ರಿ ಗೌಡ್ರ, ಶಾಣಪ್ಪ ಗೌಡ್ರ ಇದ್ದ. ಸುಮ್ಮನೆ ಹೇಳ್ತಾನವ ಹಂಗ. ಹೌದು. ಅಟ್ಟು ಹುಡುಗ ಸಾಮಾನ್ಯ ಅಲ್ಲ. ಪಾಂಡ್ರಂಗ ಮುತ್ಯಾನ ಪಕ್ಕ ಶಿಸ್ಮಗ್ರ. ನನಗೆ ಪಾಂಡ್ರಂಗ ಮುತ್ಯವ್ರು ಹೇಳ್ಯಾರ ಇದು ಮಾತ. ಹೌದು ಹೌದ್ರಿಪ್ಪ. ಒಮ್ಮ ಜೇವ್ರಕ್ಕೆ ಹೋದನ ಆ ಮುತ್ಯವ್ರಿಗೆ ದರ್ಶನ ಮಾಡ್ದ. ಆ ಮಾತ ಪ್ರಕಾಶಗನು ಅಂದಿಲ್ಲ. ಈಗ ಪ್ರಸಂಗ ಬಂದಾದ್ರಿ. ಈಗ ಪ್ರಸಂಗ ಬಂದದ. ಪಾಂಡ್ರಂಗ ಮಹಾರಾಜರು ಹೇಳಿದ್ರು, ಬಂಜಾರ ಸಮಾಜದಾಗ ಹುಟ್ಟೋದನ್ನು ಖರೆ ಹೌದು ಅನ್ಬೇಕು ಆ ಹುಡುಗತ್ ಕೇಳ್ದ. ನೋಡ್ರಿ, ಅಂತ ಮಹಾತ್ಮರ ಬಾಯಿಲಿ ಬಂದದ ಹೆಸರ. ಅಂಥವ್ರು ಮಹಾತ್ಮರ ಬಾಯಿಲಿ ಬಂದಾದ. ಆಹಾ, ಅವರು ಸೇವಾದೊಳಗೆ ಇವ್ರು ಬಹಳ ಪಾಲ್ಗಾರಾಗ್ಯಾರ. ಹೌದ್ರಿ ಗೌಡ್ರ. ಹುಡುಗ ಸಣ್ಣ ಮೇಲೆಕ್ಕ ಬುದ್ಧಿ ಬಹಳ ಹೊಡೆದದ. ಹೌದು ಹೌದ್ರಿಪ್ಪ. ಆದ್ರೆ ಇಲ್ಲಿ ಶಾಶ್ವತ ವಿಷಯ ನನಗೆ ಬಿಟ್ಟು ಅಶಾಶ್ವತ ಅವ್ರು ತಗೊಂಡಾರ. ನಿರ್ವಿಕಾರ ವಿಷಯ ಬೆಳೆಸ್ಯಾರ. ಎಲ್ಲ ಶೂನ್ಯದ, ಎಲ್ಲ ಸುಳ್ಳದ. ಭೂಮಿ ನೀರಿನೊಳಗೆ ಹೋಗ್ತದೆ, ಲಯ ಆಗತ್ತದ. ನೀರು ಅಗ್ನಿ ಒಳಗೆ ಲಯ ಆಗ್ತದೆ, ಅಗ್ನಿ ವಾಯುವದೊಳಗೆ ಆಗ್ತದೆ, ವಾಯು ಆಕಾಶದೊಳಗೆ ಆಗ್ತದೆ, ಆಕಾಶ ಭಗವಂತನೊಳಗೆ ಆಗ್ತದೆ, ಎಲ್ಲ ಲಯ ಆಗ್ತದೆ. ಹೌದು.
ಆತದ ಹಿಂಗೆ ಹೇಳ್ತಾರೋ ನಿಮಗೆ ತಿಳಿಯಂಗೆ ಹೇಳ್ತಾನ. ಈಗ ಆಕಾರ ಶ್ರೇಷ್ಠ ಇಲ್ಲ ತಲ್ಲುಕ್ ಹೋಗ್ಬೇಡ್ರಿ. ಆಕಾರೇ ಶ್ರೇಷ್ಠದ, ನಿರಾಕಾರ ಶ್ರೇಷ್ಠ ಇಲ್ಲ. ಹೌದು ಹೌದ್ರಿಪ್ಪ. ಆಕಾಶಕ್ಕೆ ಆಕಾರ ಅದಿಲ್ರಿ, ಕಣ್ಣಿಗೆ ಕಾಣ್ತದಿಲ್ರಿ ಆಕಾಶ. ಕಣ್ಣಿಗೆ ನಿಮಗೆ ಕಾಣಿಸ್ತದಿಲ್ರಿ ಆಕಾಶ. ಹ್ಯಾಂಗ ನಾಶ ಆಗ್ತದ. ಗಾಳಿ ಕಣ್ಣಿಗೆ ಎಲ್ಲಿ ಕಾಣಿಸ್ತದ, ಎಲ್ಲಿ ಕಾಣಿಸಂಗಿಲ್ಲ. ಗಾಳಿ ಬಿಟ್ಟ ಕಾಣಿಸ್ತದ್ರಿ, ಕಾಣಿಸ್ತದ. ಹಾ ಹಾ. ಆದ್ರೆ ತಿಳಿಯಂಗೆ ಹೇಳಬೇಕಾಗ್ಯದ. ಬೆಂಕಿ ಕಣ್ಣಿಗೆ ಕಾಣಿಸ್ತದ, ಆಕಾರದ ಹೌದು. ಇದು ಬೆಂಕಿ ಅನ್ನೋದು ಗೊತ್ತಾಗ್ತದ. ಬೆಂಕಿ ನಿರ್ವಿಕಾರದಾಗ ಏನು ಕೆಲಸ ಮಾಡ್ಯಾದ ಮಾಸ್ತರ್ ಅವ್ರ ಹೇಳ್ರಿ. ಈಗ ನೀವು ಒಲಿ ಹೊತ್ತಿಸ್ತೀರಿ, ಪ್ರಸಾದ ಮಾಡ್ಯಾರಲ್ರಿ ಇಲ್ಲಿ ಮುಂಜಾನೆ ಒಲಿ ಹೊತ್ತಿಸಿ. ಪ್ರಸಾದ ಮಾಡಿರಿ, ಆಕಾರದೊಳಗ ಮಾಡಿರೋ ಏನು ನಿರಾಕಾರದಾಗ ಮಾಡಿ. ನಿಮಗೆ ಬೆಂಕಿ ಕಾಣಿಸೋದೇನಿಲ್ರಿ ಕಕ್ಕ ಮುಂಜಾನೆ? ಬೆಂಕಿ ಕಾಣಿಸ್ತ, ಮತ್ತು ಬೆಂಕಿ ಆಕಾರದಾಗ ಬರ್ಲಿಲ್ಲ ಅಂದ್ರೆ ಅಡಿಗೆ ಮಾಡಿ ತೋರಿಸ್ಬೇಕು. ಬೆಂಕಿ ಕಾಣ್ಲಾರ್ದಂಗ ಇವತ್ತು ಹಿಂಗ್ಯಾಕೆ ಮಾತಾಡ್ತಾನೆ ಯಾರಿಗೂ ಹುಡುಗ. ಅವು ಭಾಳ ಬಳಸಲ್ಕೋಬೇಡ್ರಿ. ಈಗ ಭೂಮಿ ತಲೆ ಮೇಲೆ ಗಂಗಾ ಹರಿತಾಳ. ಮೂರು ಅಂದ್ರೆ ಮರಾಠಿ ಒಳಗೆ ಹೇಳ್ತ 32 ಲಾಖ ನದಿ ಹರಿದಾವ್ರಿ. 32 ಲಾಖ ಜಗತ್ತದಾಗ 32 ಲಕ್ಷ ಆ ನದಿಗಳು ಹರಿದಾವ. ಇಲ್ಲೇ ಬೋರಿ ನದಿ ಇದಕ್ಕೆ ಆಕಾರ ಆದ ಏನಿಲ್ಲ. ನದಿಗೆ ನೀರು ಬಂದಾಗ ನಿಮ್ಗೆ ಕಾಣ್ತದೇನಿಲ್ರಿ, ದಾಟಬೇಕಾದ್ರೆ ವಿಚಾರ ಮಾಡಿ ದಾಟ್ರಿ. ನೀರು ಭಾಳ ಅದ. ಆ ಬೋರಿ ನದಿ ಆಕಾರ ಎಂದ ಲಯ ಆಗ್ತದ. ಮಾಸ್ತರ್ ಅವ್ರ ನೀವು ಹೇಳ ಮಾತ ಬೋರ್ಯಾನ ನೀರು ಹೋಗ್ತಾವ, ಖರೆ ಬೋರಿ ಹೋಗಂಗಿಲ್ಲ. ಹಾ ಹಾ. ಯಾಕ್ರಿ? ಮತ್ತ ನೀರು ಬರ್ತಾವ, ಮತ್ತೆ ಹರಿತದ. ಬೈನ ಗಿಡ ಹೋಗ್ತದ, ಬೈನ ಗಿಡದ ಆಕಾರ ಹೋಗಲ್ಲ. ಅತ್ತಿ ಬಂದು ಅದ್ರ ಬೀಜ ಇಟ್ಟದದು ನೋಡಿದ ಕೂಡಲೇ ಗೊತ್ತಾಗ್ತದ ಇದು ಬೈನ ಗಿಡನೇ ಅಂತ ಹೇಳಿ. ಇದು ಬೈನ ಗಿಡ ಶಾಶ್ವತದ ಸ್ಥಿತಿ ಅದಕ್ಕೆ, ಅಸ್ಥಿತಿ ಇಲ್ಲ. ಈ ಬೈನ ಗಿಡ ಹೋಗಲ್ದಕ್ಕ, ಆದ್ರೆ ಈ ಬೈನ ಗಿಡ ಹೋದ್ರೂ ಇದರ ಬೀಜ ಮತ್ತ ಬೈನ ಗಿಡದಂಗೆ ಆಗ್ತದ, ನಿರ್ವಿಕಾರ ಆಗ್ತದ. ಬೈನ ಗಿಡದ ಆಕಾರ ಆಗ್ತದ ಇಲ್ರಿ? ಹ್ಯಾಂಗತಮ್ಮ ಹೇಳಿದ್ರಿ ನೀವು? ಸಂತ ಸಕುಬಾಯಿ, ಹಾ ಹಾ. ಸಕುಬಾಯಿ ಸಕುಬಾಯಿ ಹಡದ ಅಪ್ಪ ಕೇಳ್ತಾಳೆಪ್ಪ, ನನ್ನ ಲಗ್ನ ಮಾಡಿಕೊಂಡು ಕತ್ತಿದಿ, ನಾ ಹೋಗ್ತೀನಿ ಮದುವೆ ಮಾಡ್ಕೊಂಡು, ನನಗೊಂದು ವಸ್ತು ಕೊಡ್ತಿ ಅಂತ ಕೇಳ್ತಾಳೆ. ಏನ್ ಕೇಳ್ತಾಳ್ರಿಪ್ಪ? ಸಂತ ಸಕುನ ಅಪ್ಪ ಬಹಳ ಗರೀಬಿದ್ದ, ಬಡತಾನಿತ್ತು. ನನ್ನ ಮಗಳು ಏನು ಬೇಡ್ತಾಳ ನೋಡ್ಬೇಕಂತ ತಿಳ್ಕೊಂಡ, ಚಿಂತೆಯಾಗಿತ್ತು. ಹೌದು. ಆಕಿ ಹೇಳಿದ್ರು ನನಗೆ ಯಾನು ಬೇಡ, ಗೋಬಿರ ಕಪಾಟ ಅವು ಬೇಡ್ತಾವ ಹೆಣ್ಮಕ್ಳಿಗೆ. ಸಂತ ಸಕು ಅದು ಬೇಡಿ. ಏನ್ ಬೇಡ್ರಿ ತಾಯಿ? ಮದಿ ಸನಿ ಬತ್ತು, ಚಿಂತಿತ್ತು ಅಪ್ಪಗ ಹೋಗಿ ಹೇಳ್ತಾಳೆಪ್ಪ, ನನಗೆ ಕರ್ಲಿಕ್ಕೆ ಬರ್ತಾರ, ನನಗೊಂದು ನಾ ಬೇಡೋದು ಕೊಡ್ತಿ ಅಪ್ಪ ಅಂತ ಕೇಳ್ಯಾಳ. ಅವಾಗ ಅಪ್ಪ ತನ ಏನು ಬೇಡತಂಗೆ ಕೊಡ್ತೀನಿ ಅಂತ. ಹೌದು ಯಪ್ಪ, ನನಗೇನೇನು ಬೇಡ, ನನಗೊಂದು ಕಟ್ಟಿಗೆದು ವಿಠಲನ ಗೊಂಬೆ ಮಾಡಿ ಮೂರ್ತಿ ಮಾಡಿ ಕೊಡುಯಪ್ಪ ಅಂತ ಬೇಡ್ಯಾಳ. ಅತ್ತಿ ಬಂದು ನೋಡ್ರಿ ಎಂತ ಸಕುಬಾಯಿ. ಎಂತಾಕ್ರಿ ಸಕುಬಾಯಿ? ಈಗಿನವ್ರು ಕೂಲರ, ಫ್ರಿಜ್, ಟಿವಿ ಬೇಕ್ರಿ, ಅದಕ್ಕಿಂತ ಮೊದಲು ಇವೆಲ್ಲ ಮನೆಗೆ ಒಯ್ಲಿಕ್ಕೆ. ಆದ್ರೆ ಸಂತ ಸಕು ಅದು ಬೇಡನ ನಿರ್ವಿಕಾರದೊಳಗೆ ವಿಠಲ ಅದಾನ. ಆಕಾರ ಯಾಕೆ ಸಂತ ಸಕು ಬೇಡದಳು? ಪದ ಹಾಡ್ರಿ. ಹೌದು ಹೌದ್ರಿಪ್ಪ. ಸಂತ ಸಕುಗ ಅಪ್ಪ ಹಡದಪ್ಪು ಒಂದು ಕಟ್ಟಿಗೆ ಬಡಿಗ್ಯಾನ ಬಲ್ಲಿ ಒಯ್ದು ಕೆತ್ತಿ ವಿಠಲನ ಮೂರ್ತಿ ಮಾಡಿ ಕೊಟ್ಟು ಕರಿ ಬಣ್ಣ ಹಚ್ಚಿ ಕೈಯಾಗ ಕೊಟ್ಟು ಬಿಟ್ಟ. ಸಕು ಗಂಡ ಮನೆಗೆ ಹಾದಳು. ಜಗಲಿ ಮ್ಯಾಲ ಹೋಗಿ ನಮಸ್ಕಾರ ಮಾಡ್ಯಾರ ಅಂತ ಹೇಳ್ಯಾರ್ರಿಪ್ಪ. ಅತ್ತೆ ಮಾವಿಗೆ ನಮಸ್ಕಾರ ಮಾಡಲು, ಗಂಡನ ನಮಸ್ಕಾರ ಮಾಡಿ ಜಗಲಿ ಮೇಲೆ ನಮಸ್ಕಾರ ಮಾಡಿ ವಿಠಲನ ಮೂರ್ತಿ ಒಯ್ದು ಇಟ್ಟಳು. ಅತ್ತಿಗೆ ಸೌಶ್ಯ ಭಾಳ ನೋಡ್ರಿ. ಇದು ಕರಿಗೊಂಬಿ ತಗೊಂಡೆ ಬಂದಳದ ಯವ್ವ ಅಂದ್ರೆ ಅತ್ತಿಗರಿ ಸೌಶ್ಯ ಭಾಳ. ಎಲ್ಲಿ ಮಾಟಿಗಿನ ಮಾಡಿಸ್ತಾಳ ಮನ್ಯಾಗ. ಈ ಕರಿಗೊಂಬೆ ಮಾಡಿ ತಂದಾಳ ಅಂದ್ರೆ ನನಗಿಂದ ಅತ್ತಿಗೆ ಇಡಾದ ಅಂತೇಳಿ ತಿಳ್ಕೊಂಡಳಕ್ಕೆ. ನಮ್ಮ ಬಾಯಿ ಬಂದ್ ಆತದೇನು? ಇದಕ್ಕೆ ಹ್ಯಾಂಗ ಮಾಡೋದು ಅಂತೇಳಿ ತಿಳ್ಕೊಂಡು ಆ ಕರಿಗೊಂಬಿ
ಮನಿ ಕೆಲಸ ಎಲ್ಲ ಮಾಡಾಕಿ ಮಾಡಾನ ಹೋಗಿ ಮತ್ತ ಕರಿಗೊಂಬಿ ಮುಂದೆ ಕೈ ಜೋಡಿಸ್ಕೊಂಡ್ರಾಕಿ ಸಂತ ಸಕುಬಾಯಿ. ಸಕುಬಾಯಿ. ಹೌದ್ರಿ ಗೌಡ್ರ. ಈ ಗೊಂಬೆ ಮುಂದೆ ಕುಂದ್ರಕತ್ತಾಳ, ನಮ್ಮ ಮನೆಗೆ ಕೆಡಕ್ ಮಾಡ್ತಾಳೆ ಅಂತೇಳಿ ತಿಳ್ಕೊಂಡು ಅತ್ತಿ ಹೇಳ್ತಾಳ, ತಮ್ಮ ಈ ಗೊಂಬೆ ಹೋಗಿ ಬೋರ್ಯಾಗ ಒಗದ ಬಾತ್ ಹೇಳು. ಹೌದು. ಸಂತ ಸಕ್ಕು ಬೋರಿಗೆ ನೀರಿಗೆ ಹೋಗ್ಯಾಳ. ಕಂಡಿದ್ದಾವ ಅರಿಬ್ಯಾಗ ಮುಚ್ಚಿ ತೆಳಗ್ ಹೋಗಿ ಭೇಟಿಯಾನ ಕಡೆ ಬಬಲಾದ ಕಡೆ ಹರ್ಕೊಂಡು ಹೋದೆ ಅಂತ ಹೇಳಿ ಹೌದು. ಸಕ್ಕು ನೀರು ತಂದು ಇಟ್ಟಾಳ. ವಿಠ್ಠಲ ಕಡೆ ಧ್ಯಾನ ಆಗ್ಯದ. ವಿಠ್ಠಲ ನೀರಿಗೆ ಹೋಗಿನಪ್ಪ ನಿನಗೆ ಬಿಟ್ಟು, ನಿನಗೆ ಮುಖ ನೋಡಿಲ್ಲ, ನೀನು ಪೂಜೆ ಮಾಡಿಲ್ಲ ಅಂತ ಹೇಳಿ ನೀರು ತಂದಾಳ. ಅತ್ತಿ ನೋಡ್ತಾಳೆ ಕಿಡಿಕ್ಯಾಂದು, ನನ್ನ ಮಗ ಭೇಟಿ ಬಂದಾನ, ಈಗ ಯಾರಿಗೆ ಮಾಡ್ತಾಳೆ ಪೂಜೆ ಅಂತ ಹೇಳಿ ತಿಳ್ಕೊಂಡು ಸಂತ ಸಕ್ಕು ಅಡಿಗೆ ಮನೆ ಅಂದ ಮೀಸಲ್ ನೀರು ತಗೊಂಡು ಹೋಗ್ಯಾಳ. ಜಗಲಿ ಮೇಲೆ ಹೋಗಿ ನಿತ್ತಾಳ. ಅದೇ ಮೂರ್ತಿ ಬಂದು ಮತ್ತೆ ಜಗಲಿ ಮೇಲೆ ಕೂತದ ನೋಡಿ. ನೋಡ್ರಿ ಹೆಂಗದ ಸಗುಣ. ಹ್ಯಾಂಗದ್ರಿ ಸಗುಣ? ನಿರ್ವಿಕಾರಿ ಇರ್ತದ ವಿಠ್ಠಲ. ಬೋರ್ಯಾಗ ಹರ್ಕೊಂಡು ಹೋಗ್ಯಾನ, ಹೊಳ್ಳಿ ಯಾಕ ಮೂರ್ತಿ ತಗೊಂಡು ಬಂದ. ಸಂತ ಸಕ್ಕು ಪೂಜೆ ಮಾಡ್ಯಾಳ. ಅತ್ತೆ ಮಗ ಗಂಡ ನೋಡಕತ್ತಾರ. ಮತ್ತ ಬತ್ತಲು ತಮ್ಮ ಎಂತ ಚೇಡಿಕೋರ್ಗ ಗೊಂಬೆದ ಅಂದಳಕ್ಕಿ. ಇದಕ್ಕೆ ಹಿಂಗ ಮಾಡೋದು ಬೇಡ, ಇದು ಕೊಳೆಯಾಗ ಹೋಗದ್ರೆ ಮತ್ತೆ ಬರಂಗ ಕಾಣಿಸ್ತದ. ಈ ಮೂರ್ತಿಗೆ ಹಿಂಗ ಮಾಡೋದು ಬೇಡ. ಒಯ್ದು ಏನಿವೆ ಅದು ಪಡ್ಯಾಗ ಹುಗುಳಿ ಬಾಚು. ಇದು ಹೋಯ್ತು ನೋಡ್ರಿ ಗಂಡ ತಗೊಂಡು ಹೋದ. ಮತ್ತೆ ತಗೊಂಡು ಹೋದ. ರೈಲ್ವೆ ಹಾಳಿ ತೆಳಗ ಶಿಲ್ಪರ್ ತೆಳಗ ಹಾಕಿ ಮುಚ್ಚಿಟ್ಟ. ಇಟ್ಟು ಮನೆಗೆ ಬಂದ. ಸಂತ ಸಕ್ಕು ಅಂತ ಹೇಳಿ, ಹೇ ಪಾಂಡುರಂಗ ವಿಠ್ಠಲ, ನನ್ನ ಮನೆ ಕೆಲಸದೊಳಗ ನನ್ನ ಅತ್ತೆ ಮಾವನ ಸೇವಾದೊಳಗ ನಿನಗೆ ನೆನಪು ಹಾರಾಗತ್ತೀನಿ, ನಿನಗೆ ನೆನಪು ಹಾರಕತ್ತೀನಿಪ್ಪ, ನನಗೆ ಕ್ಷಮಾ ಮಾಡೋ ವಿಠ್ಠಲ. ಹೌದು. ಮತ್ತೆ ಜಗಲಿ ಮೇಲೆ ಬಂದಾಳ. ನೋಡ್ತಾಳೆ, ಹೇ ವಿಠ್ಠಲ ಅಂತೇಳಿ ಕೈ ಮುಗಿದು ಕಣ್ಣು ತೆರೆದ್ರ ರೈಲ್ವೆ ಬುಡುಕಿನ ವಿಠ್ಠಲನ ಮೂರ್ತಿ ಬಂದು ಮತ್ತೆ ಜಗಲಿ ಮೇಲೆ ಕೂತದ. ಆತ್ಮೀಯ ಬಂದು ಮತ್ತೆ ಪೂಜೆ ನಡೆದ ಸಕುಬಾಯಿದು. ಮತ್ತೆ ಸಂತ ಸಕುನ ಪೂಜೆ ನಡೆದದ. ವಾ. ಅತ್ತಿ ಕಣ್ಣು ನೋಡಿದ್ರೆ ಇದು ಹಿಂಗಾದ್ರೆ ನಮ್ಮ ಬೆನ ಬಿಡ ಕಾಣಿಸಲ್ಲ. ಒಂದು ಹರಿ ತೊಗರಿ ಕಟ್ಟಿಗೆ ತೊಂಬ ಅಂಗಳಾಗ ಹಾಕಿ ಸುಡಾನಿತ್ತು. ಒಟ್ಟು ಇದಕ್ಕೆ ಮಾಯ ಮಾಡಿಬಿಡಮ್ಮ ಕಟ್ಟಿಗೆ. ಹೌದು, ಸುಟ್ಟು ಹೋಲಿ. ತಾಯಿ ಮಗ ಸೇರಿಕೊಂಡು ಕಟ್ಟಿಗ್ಯಾಗ ಹಾಕಿ ಮೂರ್ತಿ ಸುಟ್ಟಾರ. ಕಟ್ಟಿಗೆದೇ ಮೂರ್ತಿ ಅದ. ಸುಟ್ಟು ಕರಕ್ಕಾಗ್ಯದ. ಅಡವಿಗೆ ಹೋಗ್ಯಾಳ ಸಂತ ಸಕ್ಕು ಕಟ್ಟಿಗೆ ತರ್ಲಕ್ಕ. ಸಂತ ಸಕ್ಕು ತಂದು ಕಟ್ಟಿಗೆ ಇಟ್ಟಾಳೆಯಪ್ಪ. ನಾನು ನಿನಗೆ ಅಡವಿಗೆ ಬಿಟ್ಟು ಹೋಗಿನಿ. ಓ ವಿಠ್ಠಲ, ನನಗೆ ಕ್ಷಮಾ ಮಾಡು. ಮನೆ ಕೆಲಸ ಒತ್ತಡಕ್ಕಾಗಿ ನಿಂದಲ್ಲಿ ಬಂದಿಲ್ಲ ಅಂತೇಳಿ ಮತ್ತೆ ದೇವ್ರ ಕೊಲೆಯಾಗ ಹೋಗ್ಯಾಳ. ಸುಟ್ಟಿರ್ತಕ್ಕಂಥ ಮೂರ್ತಿ ಜಗಲಿ ಮೇಲೆ ಬಂದು ಕೂತದ. ಆತ್ಮೀಯ ಬಂಧುಗಳೇ, ಅಂತ ಸಂತ ಸಕ್ಕುನು ಭಕ್ತಿ, ಎಂತ ಆಕಾರ ನೋಡಿದ್ರು ಗಾಬರಿ ಬಿತ್ತರು ಅವ್ವ ಮಗ. ಸಂತ ಸಕ್ಕುನ ಮನೆ ಮುಂದಿದೆ ತಿಂಡಿ ನಡೆದಿತ್ತು ಪಂಡ್ರಾಪುರಕ್ಕೆ. ಅತ್ತಿಗೆ ಪಾದ ಹಿಡಿದು ಕೇಳುತ್ತಾಳ, ಅತ್ತಿಯವರೇ, ನನ್ನ ಪಂಡ್ರಾಪುರಕ್ಕೆ ವಿಠ್ಠಲಗೆ ಹೋಗಿ ದರ್ಶನ ಮಾಡ್ಬೇಕಂತೇಳಿ ಮನಸ್ಸು ಸೆಳೆದಾದ. ನನಗೆ ಅಪ್ಪಣೆ ಕೊಡ್ರಿ ಅಂತ ಹೇಳಿ ಗಂಡನ ಪಾದ ಹಿಡಿದಳ. ಅತ್ತಿ ಪಾದ ಹಿಡಿದ್ರೆ ಜಾಡೀಶು ವಾಗ್ತರ್ರಿ. ಅತ್ತಿ ಹೇಳ್ತಾಳ, ತಮ್ಮ ಈಕಿ ಚೇಡಿಕೋರ್ಗ ಹೊಂಬೇಳ ಯಾವಾಗ ಹೋಗ್ತಾಳೆ ಯಾವಾಗ ಬರ್ತಾಳೆ ನಮಗೆ ಗೊತ್ತಾಗಲ್ಲ. ಈಕಿ ಹಗ್ಗ ತಗೊಂಡು ನಡಗಂಬಿ ಕಟ್ಟತ್ ಹೇಳ ಮನ್ಯಾಗ. ಅವ್ರ ಮಾತು ಕೇಳ್ತಿಲ್ಲ ಗಂಡ. ಹೌದು. ತಾಯಿ ಹೇಳಿದ ಪ್ರಕಾರ ಸರಿಯಾಗಿಲಿ ಸಂತ ಸಕ್ಕುಗ ನಡುವಿನ ಕಂಬಿ ಕಟ್ಟ್ಯಾರ. ತಿಂಡಿ ನಡೆದಾದ. ಸಕ್ಕುಗ ಊಟ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ನೀರಿಲ್ಲ. ವಿಠ್ಠಲ, ನಾವು ಹೊಂಟಿನಪ್ಪ, ನನಗೆ ಕಾಪಾಡ್ಯಪ್ಪ, ನನಗೆ ಬರ ಹಂಬಲಾಗ್ಯದ ಅಂದ್ರ ಸಾಕ್ಷಾತ್ ಜಗಲಿ ಮೇಲಿನ ಕಟ್ಟಿಗೆ ಮೂರ್ತಿ ಬಂದು ಸಕ್ಕು ಆಗ್ಯದ. ಆತ್ಮೀಯ ಬಂದು ಸಕ್ಕು ಆಗಿ ಬಂದು ತಾ ಸ್ವತಃ ಕಟ್ಕೊಂಡು ಸಂತ ಸಕ್ಕು ಪಂಡ್ರಾಪುರ ಕಳಿಸ್ಯ. ನೋಡ್ರಿ ಎಂತಾದ್ರಿ ಇಟ್ಟದ ನಿದ. ಹೌದು. ಇದೇನ ಆಕಾರದಾಗೋ ಏನ ನಿರಾಕಾರದಾಗ? ವಿಷಯ ಲಕ್ಷ ಇಡ್ರಿ. ಸದ್ಗುರು ಬೀರ ದೇವರ
ಕ್ವಾಣಾಸುರ ದೈತ್ಯ, ಮುಂಡಾಸುರ ದೈತ್ಯ, ಗಜಾಸುರ ದೈತ್ಯ ಎಲ್ಲ ದೈತ್ಯರಿಗೆ ಮರ್ದನ ಮಾಡ್ಯಾನ. ನನ್ನ ಆಕಾರ ತಗೊಂಡು ಮಾಡ್ಯಾನು, ಏನ ನಿರಾಕಾರದಾಗ ಮಾಡ್ಯಾನು. ಇಲ್ಲಿ ಪೂಜಾರಿ ಬಹಳ ಗಟ್ಟ್ಯಾರ ವಿಷಯ ಲಕ್ಷಿಟ್ಟು ನಡೆಸ್ತಮ್ಮ. ಅವರಿಗೆ ಆಕಾರ ತೊಗೊಂಡೇ ಹೊಡೆದಾನ, ಕೈಯಾಗ ಶಸ್ತ್ರ ತೊಗೊಂಡು ಹೊಡೆದಾನ. ದೇವರುಗಳೇ ಬಪ್ಪಣ್ಣ ಕುಲಿಮು ಒಳಗ ಹಾರಿ ನಿರಾಕಾರದಾಗ ಹೋಗ್ಯಾನ. ಕಂಬಾರ ಕಾಳಣ್ಣ ಕುಲ್ಮಿ ಒಳಗ ಹಾರಿ ಹೋಗ್ಯಾನ, ಪ್ರಾಣ ಬಿಟ್ಟಾನ, ನಿರಾಕಾರ ಆಗ್ಯಾನ. ಬೀರ ದೇವ್ರ ಘೋಡಾಗೇರಿ ಗುಡ್ಡದಾಗ ತಪ್ಪ ಯಾಕೆ ಮಾಡ್ದ? ಸಿದ್ಧ ಮಾಡಿಂಗ್ರಾಗಿ ಪಡ್ಕೊಳ್ಳೋ ಸಲದ ಯಾಕೆ ತಪ್ಪ ಮಾಡ್ಯಾನ? ನಿರ್ವೀಕಾರದಾಗ ಹಾನಂತೇಳಿ ಬಿಡಬೇಕಾಗಿತ್ತಲ್ಲ, ಯಾಕೆ ಬಿಟ್ಟಿಲ್ಲ? ಎಟ್ಟರಿ ಹುಚ್ಚುಟ್ಟಿದ್ಯೋ ತಮ್ಮ. ಮತ್ತೆ ಹೇಳ್ತಾರ ಅಪ್ಪಿದ್ದಂಗ ಮಗ, ಅಪ್ಪಿದ್ದಂಗ ಮಗ ಆತ. ಅಪ್ಪನಂಗ ನೀ ಇಲ್ಲ. ನಮ್ಮ ರಕಮಾವಾಯಿ ಆಗಿತ್ತಿಲ್ಲ, ರಕಮಾವಾಯಿ ಶಶಿ ಆಳಕ್ ತಿಳಿದಿರೇನು? ನೋಡ್ರಿ ಆಯ್ತೇನಿ. ಆಲಕ್ನೂರು ಕರಿಸಿದ್ದನ ಮುಂದೆ ಎರಡು ಟಗರವ್ರು ಹಚ್ಚಿಕೊಂಡು ಇಚ್ಚಿಕೊಂಡು ಅದಾವ್ರಿಪ್ಪ. ಟಗರಿನ ಕೋಡ್ ನೋಡಿದ್ರೆ ಆಯಿ ಕೂಗುಲ್ ನೋಡ್ದಂಗ ಅವ್ರಿ. ಹಾ ಹಾ, ನನ್ನಂಗ ನಿನಗೆ ಬರಲ್ಲ. ಬೆಂಕಿ ಹೊಟ್ಟಿನ ಬೂದಿ ಹುಟ್ಟದಂಗ ನೀ, ಬೆಂಕಿ ಹೊಟ್ಟಿನ ಹುಟ್ಟ್ಯದ ಬೂದಿ, ಹಂಗ ಅದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೆಂಕಿ ಸುಡ್ತದ, ಬೂದಿ ಸುಡಂಗಿಲ್ರಿ. ಬೂದಿ ಸುಡಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಿರಾಕಾರ ಶ್ರೇಷ್ಠ ಇಲ್ಲ, ಆಕಾರ ಶ್ರೇಷ್ಠದ. ಆಕಾರಕ್ಕೆ ನೆಂಬರಿ, ಹೌದು. ನಿರಾಕಾರ ಎಲ್ಲದ್ರಿ? ನಿರಾಕಾರ ಇದ್ದಪ್ಪ ಅಂತಂದ್ರೆ ನೀರಾಗಿ ಹೋಗಿ ಮುಳುಗಬೇಕಾಯ್ತಲ್ಲ. ಮಾನ್ನ ಒಬ್ಬ ಹುಡುಗಿಲಿ ನೀರಾಗ ಹೋದ, ಹಾಡಾಮ್ರಿ. ಇಲ್ಲಿ ಇಲ್ಲ ಅಗ್ರಿ ಕರೆಕ್ಟ್ ರೀ, ಟೈಮ್ ಪ್ರಕಾರ ಹೇಳಬೇಕಾಗ್ಯದ. ಅತಿ ಹೇಳ್ತಂದ್ರೆ ವೈನ್ ಅಲ್ಲದು. ಎಷ್ಟು ಉಪ್ಪಿನಕಾಯಿ ಬೇಕು ಅಟ್ಟೆ ಬೇಕು. ತಾಡ್ ತುಂಬ ಎಲ್ಲ ಉಪ್ಪಿನಕಾಯಿ ಇಸ್ಕೊಂಡ್ರೆ ಊಟ ಸರಿಯಾಗಿ ಆಗ್ತದನು ಆಗಲ್ಲ, ಪಿತ್ತ ಆಗ್ತದ್ರಿ. ಅವತ್ತು ಪಿತ್ತ ಆಗ್ತದ. ಒಂದು ಮಾತ ನಮ್ಮ ಪೂಜಾರವ್ರು ಕೇಳ್ಯಾರ. ಏನ್ ಕೇಳ್ಯಾರ್ರಿ? ಏನು ಕೇಳ್ಯಾರಪ್ಪ ಅಂತಂದ್ರ, ಇಲ್ಲಿ ಕೂತಾರಿ ಇವ್ರು ನಮ್ಮ ಹಿರಿಯರು, ಅವ್ರದ್ದು 18 ವರ್ಷ ವಯಸ್ಸಿದ್ದ ಹಿಡಿದು ಇದು ನಡೆದತ್ರಿ ಅವ್ರ ತಲೆಯಾಗ. ಹಾ ಹಾ, ಅವಾಗೇನು ಹಿಡಿದ್ರಿ? ಅವಾಗ 18 ವರ್ಷ ವಯಸ್ಸದ ಇದ್ದಾಳಿ ಹಿಡಿದು ತಲೆಯಾಗ ಬಂದತ್ತ. ಏನಾದ್ರೂ ಪ್ರಶ್ನೆದ ಉತ್ತರನೇ ಬಿಡುಗಡೆ ಆಗಿಲ್ಲ. ಇವ್ರು ಅಂದ್ರು ಆ ಗೌಡ್ರಿಗೆ ಕೇಳ್ರಿ ಅಂತ ಹೇಳಿ ನಿಮ್ ಕಾಡಿ ನನ್ನ ಕಡೆ ಕೈ ಮಾಡ್ಯಾರಿ. ನೀವು 35-40 ವರ್ಷ ಆಯ್ತು ನೀವು ಹಾಡಗತ್ರಿ. ನಾವು 40 ವರ್ಷ ಆಯ್ತು ಹಾಡಗತ್ತಿ. ಈ ಪ್ರಶ್ನೆ ಯಾರು ನಮಗ ಕೇಳಿಲ್ಲ. ಹಾ ಹಾ ಹಾ, ಈಗ ಅವರು ಕೇಳ್ಯಾರ ಯಾವಾಗ ಅಂದ್ರ, ಏನು ಕೇಳ್ಯಾರಿಪ್ಪ? ಎಲ್ಲ ಊರೊಳಗೆ ಅಂಬಾಬಾಯಿ ಗುಡಿ ಅದ, ಲಕ್ಷ್ಮೀದ ಗುಡಿ ಅದ, ಭಾಗ್ಯವಂತಿದ ಗುಡಿ ಅದ. ಒಂದೊಂದು ಊರಾಗ ಅದ, ಒಂದೊಂದು ಊರಾಗ ಇಲ್ಲ. ಹೌದು ನೋಡ್ರಿ, ಅವ್ರು ಹಿರಿಯರು ಏನು ಪ್ರಶ್ನೆ ಕೇಳ್ಯಾರ ಲಕ್ಷ ಇಡ್ರಿ. ತಮ್ಮಗಳ ಒಂದು ಊರಾಗ ಭಾಗಮ್ಮನ ಗುಡಿ ಅದ, ಒಂದು ಊರಾಗ ಇಲ್ಲ. ಒಂದು ಊರಾಗ ಅಂಬಾಬಾಯಿ ಗುಡಿ ಅದ, ಒಂದು ಊರಾಗ ಇಲ್ಲ. ಹೌದು. ಆದ್ರೆ ಎಲ್ಲ ಊರಾಗ ಮರ್ಗಮ್ಮನ ಗುಡಿ ಅದ. ಏನ್ ಕೇಳಕತ್ತಾರ? ಎಲ್ಲ ಊರಾಗ ಮರ್ಗಮ್ಮನ ಗುಡಿ ಅದ, ಎಲ್ಲ ಊರಾಗ ಮರ್ಗಮ್ಮನ ಗುಡಿ ಇದ್ದರು ಆಕಿಗಾಟ್ ಚಂದ ಪೂಜೆ ಯಾರು ಮಾಡಲ್ಲ. ಅದು ಯಾಕೆ ಮಾಡಲ್ಲ? ಎಲ್ಲ ಊರಾಗ ಮರ್ಗಮ್ಮ ಹ್ಯಾಂಗತ್ ಕೇಳ್ಯಾರ ಅವ್ರು. ಆದ್ರೆ ಹೇಳ್ರಿ ಗೌಡ್ರ ಅಂದ್ರೆ ಹೇಳಾಮ್ರಿ, ಅವ್ರದ್ದು ವಯಸ್ಸು 18 ವರ್ಷ ಹಿಡಿದು ತಿರ್ಯಾಕ ಕೂತದತ್ತ. ಅವಾಗಿನ ಹಿಡಿದು ಕೂತದ, ಯಾರೂ ಹೇಳಿಲ್ಲಂತ ಹೇಳಕತ್ತಾರ ಅವರು. ಇಲ್ರಿ ಗೌಡ್ರಿ, ಇದೊಂದು ಮರಗಮ್ಮನ ಪ್ರಶ್ನೆ ಉತ್ತರ ಹೇಳ್ರಿ, ಎಲ್ಲ ಊರಾಗ ಹ್ಯಾಂಗ ಬಂದಾಳು ಅನಾದ್ರು ಹೇಳ್ರಿ ಅಂದ್ರೆ ಹೇಳಾನು. ಬ್ಯಾಡ್ರಿ ಗೌಡ್ರಿ, ಟೈಮ್ ಆಗ್ತದಂದ್ರೆ ಬ್ಯಾಡೇ ಬ್ಯಾಡ, ಹೇಳಾನು ಬ್ಯಾಡ. ಈಗ ಪದ್ಯ ರೂಪಾಂತರದ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ತಾವೆಲ್ಲರೂ ಭಕ್ತಿ ಪ್ರಮುಖವಾಗಿ ಕೇಳಬೇಕಂತೇಳಿ ಸಭಾ ಪಂಡಿತರಲ್ಲಿ ಹೇಳಿಕೊಂಡು ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡ್ತೀವಿ. ಹಲೋ